ಸುತ್ತಲೂ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ಕಳೆದ 35 ವರ್ಷಗಳಿಂದ ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿ ಈ ಹೆಸರು ನೋಂದಾಯಿಸಲ್ಪಟ್ಟಿದೆ. ಜೊತೆಗೆ 2004ರಲ್ಲಿ ಸುನಾಮಿ ಬರುತ್ತೆ. ಆಗ ಪ್ರಕೃತಿ ಪವಾಡ ಅನ್ನೋ ರೀತಿಯಲ್ಲಿ ಈ ಬ್ಯೂಟಿಫುಲ್ ಶೋರ್ ಟೆಂಪಲ್ ಎಲ್ಲರ ಕಣ್ಣಿಗೆ ಕಾಣಿಸ್ಕೊಳ್ತಾ ಅಚ್ಚರಿಯನ್ನು ಮೂಡಿಸುತ್ತೆ. ಇವತ್ತು ನಾನಿದ್ದೀನಿ ಮಹಾಬಲಿಪುರಂನಲ್ಲಿ. ಇದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಟು ಮಹಾಬಲಿಪುರಂ. ಸಮುದ್ರ ತೀರದ ಪಕ್ಕದಲ್ಲೇ ಈ ಸುಂದರ ವಾತಾವರಣದಲ್ಲಿ ಪಲ್ಲವರು 7 ಮತ್ತು 8ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಇತಿಹಾಸ ನಮಗೆ ಹೇಳುತ್ತೆ. ಈ ದೇವಸ್ಥಾನ ಶಿವ ಮತ್ತು ವಿಷ್ಣು ದೇವರಿಗೆ ಅರ್ಪಿತವಾಗಿದೆ. ಏಕಶಿಲೆಗಳಲ್ಲೇ ಕೆತ್ತಲಾಗಿರುವಂತಹ ಈ ಅಪರೂಪದ ಮತ್ತು ವಿಶಿಷ್ಟವಾದ ರಚನೆಗಳು ಎಲ್ಲ ಪ್ರವಾಸಿಗರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿಯೇ ಇಲ್ಲಿ ಬೆಳಗ್ಗೆ 6 ಗಂಟೆಗೇ ಈ ಮಾನ್ಯುಮೆಂಟ್ಸ್ ಓಪನ್ ಆಗುತ್ತೆ. ಸೊ ಹಾಗಾಗಿ ದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ. ಈ ದೇವಸ್ಥಾನ ರಥದ ಹಾಗೆ ಕಾಣಿಸುತ್ತೆ. ಈ ಬ್ಯೂಟಿಫುಲ್ ಟೆಂಪಲ್ ಎಂಟರ್ ಆಗ್ತಿದ್ದಾಗೆ ನಿಮ್ಮನ್ನು ಇಷ್ಟು ಬ್ಯೂಟಿಫುಲ್ ಗಾರ್ಡನ್ ವೆಲ್ಕಮ್ ಮಾಡುತ್ತೆ. ಪ್ರಮುಖವಾಗಿ ಕಡಲ ತಡಿಯ ದೇಗುಲ, ಗುಹೆ, ರಥ, ಮಂಟಪಗಳಂತಹ ವಿಶಿಷ್ಟ ಸ್ಮಾರಕಗಳು ಅನನ್ಯವಾಗಿ ಕೆತ್ತಲ್ಪಟ್ಟಿದ್ದು ಭೇಟಿ ನೀಡುವ ಪ್ರವಾಸಿಗರಿಗೆ ಹೊಸತನವನ್ನು ನೀಡುತ್ತದೆ. ದೇವಸ್ಥಾನದ ಇತಿಹಾಸ ಮತ್ತು ಅದ್ಭುತ ವಾಸ್ತುಶಿಲ್ಪದಿಂದಾಗಿ ಪ್ರಸಿದ್ಧ ಜಾಗತಿಕ ಸ್ಥಳವಾಗಿದೆ. ಹೀಗಾಗಿ 1984ರಿಂದ ಇದು ಯುನೆಸ್ಕೋದ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ್ದು ತೆರೆದ ವಸ್ತು ಪ್ರದರ್ಶನ ಕೇಂದ್ರವೆಂದು ಹೆಸರಾಗಿದೆ. 7ನೇ ಶತಮಾನದಲ್ಲಿನ ಬಂದರು ನಗರವಾಗಿತ್ತು. ಪಲ್ಲವ ವಂಶದ ರಾಜನಾಗಿದ್ದ ನರಸಿಂಹವರ್ಮನ್ ಕಾಲದಲ್ಲಿ ಈ ನಗರವನ್ನು ಕಟ್ಟಲಾಗಿದ್ದು ಮಹಾಮಲ್ಲಪುರ ಅನ್ನುವ ಹೆಸರಿನಿಂದ ಕರೆಯುತ್ತಿದ್ದರು ಎಂದು ಇತಿಹಾಸ ತಜ್ಞರು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಬ್ಯೂಟಿಫುಲ್ ಟೆಂಪಲ್. ಮಹಾಬಲಿಪುರಂನಲ್ಲಿ 7 ಪಗೋಡಾಸ್ ಇತ್ತು. ಅಂದರೆ ದೇವಸ್ಥಾನದ ಗೋಪುರ ಅಂತ ಅರ್ಥ. ಆದರೆ ಇದೆಲ್ಲವೂ ಕೂಡ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಆದರೆ ನಮ್ಮ ಇತಿಹಾಸವನ್ನು ಹೇಳೋಕೆ ಸಾಕ್ಷಿಯಾಗಿ ನಿಂತಿರೋದು ಈ ಶೋರ್ ಟೆಂಪಲ್ ಮಾತ್ರ.
ಸಮುದ್ರದ ಪಕ್ಕದಲ್ಲೇ ಈ ದೇವಸ್ಥಾನ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಶೋರ್ ಟೆಂಪಲ್ ಅಂತ ಕರೀತಾರೆ ಅಂತಲೂ ಕೂಡ ಹೇಳಲಾಗತ್ತೆ. ಬೆಂಗಳೂರಿನಿಂದ ನೀವು ಟ್ರಾವೆಲ್ ಮಾಡ್ತಾ ಇದ್ದರೆ ಬ್ಯಾಂಗ್ಳೂರ್ ಟು ಮಹಾಬಲಿಪುರಂ ಆಲ್ಮೋಸ್ಟ್ 7 ಅವರ್ಸ್ ಆಗುತ್ತೆ. ಇನ್ ಕೇಸ್ ನೀವು ಚೆನ್ನೈಯಿಂದ ಟ್ರಾವೆಲ್ ಮಾಡ್ತಾ ಇದ್ದರೆ ಇಟ್ ಈಸ್ ಆಲ್ಮೋಸ್ಟ್ 58 ಕಿಲೋಮೀಟ್ರ್. 1.5 ಅವರಲ್ಲಿ ನೀವು ಈ ದೇವಸ್ಥಾನವನ್ನು ರೀಚ್ ಆಗಬಹುದು. ಈ ಮಾನ್ಯುಮೆಂಟನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಈ ಗೇಟನ್ನು ನಿರ್ಮಾಣ ಮಾಡಲಾಗಿದೆ. ಎಷ್ಟೋ ವರ್ಷಗಳ ಕಾಲ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಂತಹ ಈ ಶೋರ್ ಟೆಂಪಲ್ 2004ರಲ್ಲಿ ಇದು ಎಲ್ಲರ ಕಣ್ಣಿಗೆ ಕಾಣಿಸ್ಕೊಳ್ತು. ಇದು ಯಾವುದೇ ಪ್ರಕೃತಿ ಪವಾಡಕ್ಕೆ ಕಡಿಮೆ ಇಲ್ಲ ಅಂತಲೇ ಹೇಳಬಹುದು. ಇದೇ ಮಹಾಬಲಿಪುರಂ ಬೀಚ್. ಶೋರ್ ಟೆಂಪಲ್ ಭೇಟಿಯ ನಂತರ ಪಕ್ಕದಲ್ಲೇ ಇರುವಂತಹ ಮಹಾಬಲಿಪುರಂ ಬೀಚ್ನಲ್ಲಿ ಒಂದಷ್ಟು ಸಮಯ ಚಿಲ್ ಮಾಡಬಹುದು ಮತ್ತು ಅಲ್ಲಿನ ಲೋಕಲ್ ಫುಡ್ನ ಕೂಡ ನೀವು ಟ್ರೈ ಮಾಡಬಹುದು. ಜೊತೆಗೆ ಅಲ್ಲಿ ಒಂದಷ್ಟು ಶಾಪಿಂಗ್ಗಳಿಗೆ ಕೂಡ ಅವಕಾಶ ಇದೆ, ನೀವು ಶಾಪಿಂಗ್ನ ಕೂಡ ಮಾಡಬಹುದು. ಭಾರತೀಯ ಪುರಾತತ್ವ ಸಮೀಕ್ಷೆ ಸಂರಕ್ಷಣೆ ಮಾಡ್ತಿರುವಂತಹ ಈ ಬ್ಯೂಟಿಫುಲ್ ಮಾನ್ಯುಮೆಂಟ್ಸ್ನ ನೋಡೋಕ್ಕೆ ನೀವು ಖಂಡಿತ ಬನ್ನಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯೊಟ್ಟಿಗೆ ಖಂಡಿತ ಭೇಟಿ ಮಾಡಿ. ಈ ಬ್ಯೂಟಿಫುಲ್ ರಚನೆಗೆ, ವಾಸ್ತುಶಿಲ್ಪಕ್ಕೆ ನೀವು ಕೂಡ ಸಾಕ್ಷಿಯಾಗಿ. ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲನ್ನು ನೋಡಿ. ಸೊ ಇನ್ನಷ್ಟು ನನಗೆ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗತ್ತೆ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.